ಶರಣರು ಕಟ್ಟಿಕೊಟ್ಟಿರುವಂತಹ ಮೂಲ ಧರ್ಮ ಏನು, ಇದಕ್ಕೊಂದು ಧರ್ಮ ಅಂತ ಕರಿಬೇಕೋ ಕರಿಬಾರ್ದೋ ಮೂಲ ಆಶಯ ನಂತರದ ಏನಿತ್ತು? ಮೂಲ ಆಶಯ ಕ್ಲಾರಿಟಿ ಐತಿ ಅನ್ನುವಂಥದ್ದು ನನ್ನ ನಡಾವಳಿಯೊಳಗ, ನನ್ನ ಆಚಾರದೊಳಗ, ನನ್ನ ಕ್ರಿಯೆಯೊಳಗ. ಹೀಗಾಗಿ ಅಂತರಂಗದ ಜ್ಞಾನ ಅನ್ನುವಂಥದ್ದು ಬಹಿರಂಗದ ಕ್ರಿಯೆಯಾದಲ್ಲಿ ಮಾತ್ರ ಅಂತರಂಗದ ಜ್ಞಾನಕ್ಕೆ ಮಹತ್ವ ಇರ್ತದ. ಸರ್ವೇ ಜನಾಹ ಸುಖಿನೋ ಭವಂತು ಅನ್ನುವಂಥದ್ದು ಜ್ಞಾನ ಆಯ್ತು, ಆದ್ರೆ ಅದು ಬದುಕಾಗಬೇಕಲ್ಲ. ಬದುಕಾಗ್ಲಿಕ್ಕಂದ್ರೆ ಆ ಮಾತುಗಳಿಗೆ ಏನೂ ಅರ್ಥ ಇಲ್ಲ. ಶರಣರು ಇದನ್ನು ಒಪ್ಪೋದಿಲ್ಲ. ಈ ಶುಷ್ಕ ಜ್ಞಾನ ಅಂತ ಕರೀತಾರ ಅವರು, ಪೊಳ್ಳು ಜ್ಞಾನ ಅಂತ ಕರೀತಾರ, ತೂತ ಜ್ಞಾನಿಗಳು ಅಂತ ಹೇಳ್ತಾರ. ಹಾಲೋನೆಸ್ ಅವರಲ್ಲಿ ಏನೇನೇನೂ ಇಲ್ಲ. ಏನೇ ವಿಪ್ರರು ನುಡಿದಂತೆ ನಡೆಯರು, ತಮಗೊಂದು ಬಟ್ಟೆ ಶಾಸ್ತ್ರಕ್ಕೊಂದು ಬಟ್ಟೆ, ಹೇಳುವುದಕ್ಕೊಂದು ನಡೆದುಕೊಳ್ಳುವುದಕ್ಕಾಗಿ ಅಂದ್ರೆ ಇಂಥದನ್ನು ಶರಣರು ಒಪ್ಪಲಿಲ್ಲ. ಯಾವ ಸತ್ಯ ಅಂತ ನೀವು ಜಗತ್ತಿನ ಸತ್ಯಗಳನ್ನ ಹೇಳ್ಕೊಂತ ಬಂದಿರೋ ಆ ಸತ್ಯಗಳು ಯಾರ ಸೊತ್ತು ಅಲ್ಲ. ಕಳಬೇಡ, ಕೊಲಬೇಡ, ಹುಸಿಯ ನುಡಿಯಲು ಬೇಡ ಅಂತ ಬಸವಣ್ಣನವರು ಹೇಳಿದ ಕಾರಣಕ್ಕಾಗಿ ಅವು ಸತ್ಯಗಳಲ್ಲ. ಬುದ್ಧ ಹೇಳಿದ ಅನ್ನುವಂತಹ ಕಾರಣಕ್ಕಾಗಿ ಸತ್ಯಗಳಲ್ಲ. ಅವು ಜಾಗತಿಕ ಸತ್ಯಗಳು, ಹೇಳಿದ್ರು ಅಷ್ಟೇ, ಹೇಳದಿದ್ರು ಅಷ್ಟೇ. ಅಲ್ಲ, ಇತಿಹಾಸದಲ್ಲಿ ಅಂತ ಜಾಗತಿಕ ಸತ್ಯಗಳ ಉಳಿದಿರ್ತಾವ. ಅದಾವ್ ಹೌದಲ್ರಿ. ಅಂದ್ರೆ ಅವು ಯಾರ್ದೂ ಸ್ವತ್ತಲ್ಲ. 4 ಒಳ್ಳೆ ಮಾತುಗಳು ಎಲ್ಲರ ಇದ್ದು ಅಂತಂತಂದ್ರ ಅಲ್ಲಿ ಅದಾವು. ಅವ್ರು ಮೊದಲು ಹೇಳ್ಯಾರ, ಇವ್ರು ಮೊದಲು ಹೇಳ್ಯಾರ ಇಲ್ಲ. ಯಾವತ್ತು ಜಗತ್ತು ಹುಟ್ಟುಕೊಂಡು ಬಂದೈತಿ, ಯಾವಾಗ ಕುಟುಂಬ ಜೀವನದ ವ್ಯವಸ್ಥೆ ಬಂದೈತಿ, ಸಹಜೀವನದ ವ್ಯವಸ್ಥೆ ಬಂದೈತಿ, ಅವಾಗ ನಾವೆಲ್ಲರೂ ಸುಂದರವಾಗಿ ಹ್ಯಾಂಗ ಬದುಕಬೇಕು ಅನ್ನುವಂಥ ಆಲೋಚನೆಯ ಹಿನ್ನೆಲೆಯೊಳಗ ಒಂದಿಷ್ಟು ಮೌಲ್ಯಗಳನ್ನು ರೂಪಿಸಿಕೊಂತ ಬಂದ್ವಿ. ಆ ಮೌಲ್ಯಗಳು ಇಡೀ ಮಾನವೀಯತೆಯ ಸ್ವತ್ತೇ ಹೊರತು ಯಾವುದೇ ಧರ್ಮದ ಸ್ವತ್ತ.